ಸರ್ ನಿಮ್ಮ ಹೆಸರು? ಮಂಜುನಾಥ್ ಅಂತ. ಓಕೆ ಸರ್. ಸರ್ UI ಟೀಸರ್ ರಿಲೀಸ್ ಆಗಿದೆ ಮೊನ್ನೆ ಉಪೇಂದ್ರ ಅವ್ರದ್ದು. ಹೌದು, ನೋಡಿದ್ರಾ? ನೋಡಿದೆ. ಏನು ಅನ್ನಿಸ್ತು ಸರ್? ಏನಿಲ್ಲ ಸರ್, ಅವ್ರಂದ್ರೆ ಡಿಫ್ರೆಂಟು. ಅವ್ರ ಪಿಕ್ಚರ್ಗಳೇ ಬೇರೆ ಥರ ಇರುತ್ತೆ. ಇವಾಗಲೂ ಸ್ವಲ್ಪ ಡಿಫ್ರೆಂಟ್ ಆಗೇ ಇದೆ, ಯಾಕಂದರೆ 2040ಗೂ ಇನ್ನೂ ಜಾತಿ ಹಂಗೆ ಇರುತ್ತೆ ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನೇನು ಎಲಿಮೆಂಟ್ಸ್ ಗಮನಿಸಿದ್ರಿ ಸರ್ ಅದರಲ್ಲಿ? ಸರ್ ಅದರಲ್ಲಿ ಬಂದು 9 ಧರ್ಮಗಳು, ಸಮಥಿಂಗ್ ಜಾತಿ ಮರ್ತೋಗ್ಬಿಟ್ಟಿದ್ದೀನಿ. ಇದು ಬಸ್ ಮೇಲೆ ಬರೆದಿರ್ತಾರ ನೇಮ್ಸ್, ಇಷ್ಟು ಜಾತಿಗಳು ಅಂತ. ಇವಾಗಲೂ ಜಾತಿಗಳ ವಿಚಾರದಲ್ಲಿ ಹಂಗೆ ಹೊಡೆದಾಟಗಳೇ ನಡೀತಾ ಇದೆ. ಇನ್ನೊಂದು ಮೇಜರ್ ಆಗಿ ಏನು ಅಂತಂದ್ರೆ ಅದರಲ್ಲಿ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅಂತ ಹೇಳ್ತಾರೆ. ಅಧಿಕಾರಕ್ಕೆ ಬೆಲೆ ಜಾಸ್ತಿ. ಇವಾಗಿನ ಸಮಾಜದಲ್ಲೂ ಅದೇ ನಡೀತಾ ಇರೋದು. ಏನು ನಡೀತಾ ಇದೆ ಅಂದರೆ ಇವಾಗಿನ ಸಮಾಜದಲ್ಲೂ ಸೇಮ್ ಹಂಗೆ ನಡೀತಾ ಇರೋದು. ಅಧಿಕಾರಕ್ಕೆ ಬೆಲೆ ಜಾಸ್ತಿ. ಈಗ ರಾಜಕಾರಣಿಗಳಿರ್ಬೋದು, ಇನ್ನೊಂದಿರ್ಬೋದು, ಈಗೆಲ್ಲ ಜಾತಿ ವಿಚಾರಗಳ ತಗೊಂಡೇ ಪ್ರಾಬ್ಲಮ್ಗಳು ಕ್ರಿಯೇಟ್ ಮಾಡ್ತಾ ಇರೋದು. ಈಗ ಅದರಿಂದನೇ ತುಂಬ ಬೇರೆ ಜಾತಿಯವ್ರು ಕೂಡ ತುಂಬ ಪರ್ಸ್ನಲಾಗಿ ಅನುಭವಿಸ್ತಾ ಇದ್ದಾರೆ. ಈಗ ಒಳ್ಳೆ ಕೆಲಸ ಸಿಗದೆ ಇರ್ಬೋದು, ಇನ್ನೊಂದಿರ್ಬೋದು, ಸಮಥಿಂಗ್ ಇರ್ಬೋದು, ತುಂಬ ಅನುಭವಿಸ್ತಾ ಇದ್ದಾರೆ. ಹಂಗಾಗಿ ಇದು ಒಂದು ಒಳ್ಳೆ ವಿಚಾರ ಆಗುತ್ತೆ ಪಿಕ್ಚರ್ ಬಂದಮೇಲೆ. ಯಾವ ರಾಜಕೀಯದ ಬಿಟ್ಟು ಬೇರೆ ಒಂದು ತೋರಿಸಿದ್ರು, ಇಡೀ ಪ್ರಪಂಚನೇ ಲೈಕ್ ಏನು ಜಾತಿ ವಿಚಾರದಲ್ಲಿ ಅದೇ ಥರ ಆಗೋದು. ಇವಾಗ ಪ್ರತಿಯೊಂದು ಜಗಳಗಳು ಹಂಗೆ ಆಗ್ತಾ ಇರೋದು. ಇವಾಗ ಜಾತಿ ವಿಚಾರದಲ್ಲಿ ಅಲ್ವಾ, ಧರ್ಮಗಳು, ಜಾತಿಗಳು ಅದೇ ವಿಚಾರಕ್ಕೆ ಜಗಳ ಆಡ್ತಾರೆ. ಈಗ ರೀಸೆಂಟ್ ಆಗಿ ಕೋಡಿಹಳ್ಳಿಲಿ ಒಂದು ಇನ್ಸಿಡೆಂಟ್ ಆಯ್ತು ಇದೇ ವಿಚಾರದಲ್ಲಿ. ಅದು ಜಾತಿ ಧರ್ಮಗಳೇ ಅಲ್ವಾ. ಜಾತಿ ಧರ್ಮಗಳ ಮೇಲೆ ಹೊಡೆದಾಡ್ತಾ ಇರೋದು ಎಲ್ಲ ಇದು ಎಲ್ಲ. ಏನ್ ಹೇಳಕ್ ಹೊರಟಿದ್ದಾರೆ ಅನ್ಸುತ್ತೆ ಸರ್? ಸರ್ ಅದೆಲ್ಲ ಪಿಕ್ಚರ್ ನೋಡಿದ್ಮೇಲೆ ಗೊತ್ತಾಗೋದು. ಅವ್ರ ತಲೆಯಲ್ಲಿ ಏನಿರುತ್ತೆ ಡಿಫ್ರೆಂಟ್ ಆಗಿ UI ಅಂತ. ಇವಾಗ ನಿಮ್ಗೆ ಸೂಪರ್ ಅಲ್ಲಿ ಬಂದು ಲಾಸ್ಟ್ ಅಲ್ಲಿ U ಅಂತ ತೋರಿಸಿದ್ರು, ಇವಾಗ I ಅಂತ. ಇವಾಗ U ಅಂತಂದ್ರೆ ಪಬ್ಲಿಕ್, I ಅಂತ ನಾನು ನನ್ನ ಪ್ರಕಾರ ಹೆಂಗಿರ್ಬೋದು ಅಂತಾನು ಹೇಳಕೊಟ್ಟಿರ್ಬೋದು. ಅದೆಲ್ಲ ನಾವು ಗೆಸ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವ್ರ ಟ್ಯಾಲೆಂಟೇ ಬೇರೆ, ಅವ್ರ ತಲೆನೇ ಬೇರೆ. ತುಂಬಾ ಡಿಫ್ರೆನ್ಸ್ ಇದೆ ಮೂವಿಗಳು. ಅವ್ರ ಮೂವೀಸ್ ಒಂದೊಂದೇ ನೋಡ್ಕೊಂಡು ಬಂದ್ರು ಅಷ್ಟೇ, ಒಂದೊಂದು ಪಿಕ್ಚರ್ಗೂ ಬೇರೆ ಬೇರೆ ತರ ಇರುತ್ತೆ ಪಿಕ್ಚರ್. ಹಂಗಾಗಿ ಅವ್ರದ್ದು ನಾವ್ ಹೇಳಕ್ಕಾಗಲ್ಲ. ಇವಾಗ 10 ವರ್ಷ ಆದ್ಮೇಲೆ ಮತ್ತೆ ಡೈರೆಕ್ಷನ್ ಮಾಡಿರೋದು. 10 ವರ್ಷ ಆದ್ಮೇಲೆ ಆಲ್ರೆಡಿ ಉಪ್ಪಿಟ್ಟು, 10 ವರ್ಷ ಆದ್ಮೇಲೆ ಸೂಪರ್ ಮಾಡಿದ್ರು, ಆಮೇಲೆ ಉಪ್ಪಿಟ್ಟು ಮಾಡಿದ್ರು. ಇವಾಗ ಇದು 10 ವರ್ಷ ಬ್ಯಾನ್ ಆದ್ಮೇಲೆ ಮತ್ತೆ ಸೂಪರ್ ಫಸ್ಟ್ ಮೂವಿ ಅವ್ರದ್ದು. ಅದಾದ್ಮೇಲೆ ನೆಕ್ಸ್ಟ್ ಇದು. ಏನ್ ಅನ್ಸುತ್ತೆ ಸರ್ ಓವರ್ ಆಲ್ ಟೀಸರ್ ನೋಡಿದ್ರೆ? ಎಕ್ಸ್ಪೆಕ್ಟೇಷನ್ ತುಂಬಾ ಇದೆ. ಈಗ ಅದೇ ಟೈಮ್ಗೆ ಪುಷ್ಪ ಬೇರೆ ಬರ್ತಾ ಇದೆ ತೆಲುಗುಯಿಂದ. ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ನೋಡೋಣ ಮೂವಿ ಹೆಂಗ್ ಬರುತ್ತೆ, ಏನ್ ಕತೆ. ಮ್ಯಾಕ್ಸ್ ಮತ್ತೆ UI 1 ವಾರ ಅಂತಾರ ಅಷ್ಟೇ. ಏನ್ ಅನ್ಸುತ್ತೆ ಸರ್? ಎಲ್ಲ ಕಂಟೆಂಟ್ ಯಾವ್ದು ಚೆನ್ನಾಗಿರುತ್ತೋ 100% ನಮ್ಮ ಜನ ಕೈ ಹಿಡಿದು ಕ್ಲಿಕ್ ಮಾಡ್ತಾರೆ. ಓಕೆ, ಈಗ ಮ್ಯಾಕ್ಸು ಹೌದು ನಮ್ಮ ಕನ್ನಡ ಹೀರೋನೇ, ಅವ್ರಿಗೆ ಹೇಳಕ್ಕಾಗಲ್ಲ. ಕಂಟೆಂಟ್ ಯಾವ್ದು ಚೆನ್ನಾಗಿರುತ್ತೋ ಅವ್ರಿಗೂ ಸಪ್ರೇಟ್ ಫ್ಯಾನ್ ಬೇಸ್ ಇದೆ, ಹಿಟ್ ಆಗ್ಬೋದು. ಸರ್ ಉಪೇಂದ್ರ ಅವರೆಲ್ಲೋ ಲೈಕ್ ಪ್ರಜಾಕೀಯದ ಬಗ್ಗೆ ಸಿನಿಮಾದಲ್ಲಿ ಹೇಳಕ್ ಕೊಟ್ಟಿದ್ದಾರೆ. ಚಾನ್ಸೇ ಇಲ್ಲ ಬಿಡಿ ಸರ್, ಯಾಕಂದ್ರೆ ಪ್ರಜಾಕೀಯನೇ ಬೇರೆ, ಅವ್ರದೇ ಬೇರೆ. ಇವಾಗ ಮೂವಿ ಲೈನೇ ಬೇರೆ ತರ ಇದೆ. ಪ್ರಜಾಕೀಯದಲ್ಲಿ ಎಲ್ಲೂ ನಿಮ್ಗೆ ಜಾತಿ ಕಾನ್ಸೆಪ್ಟೇ ಬರಲ್ವಲ್ಲ. ಅದೇನೆ ಇಲ್ಲಿ ಅದೇ ಪ್ರಜಾಕೀಯದ ಹೇಳಕ್ಕೆ ಹೊರಟಿಲ್ಲ. ಅದೇ ಬೇರೆ ಇದೇ ಬೇರೆ. ಒಂದ್ಸರಿ ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ. ಯಾಕಂದ್ರೆ ಅವರು ಪ್ರಜಾಕೀಯದ ಹೇಳಂಗಿದ್ರೆ ಇಷ್ಟೊತ್ತಾಗಲೇ ಪಿಕ್ಚರ್ ಡೈರೆಕ್ಟ್ ಮಾಡಿ ಪ್ರಜಾಕೀಯ ಅಂತಾನೆ ಹೆಸರಿಟ್ಕೊಂಡು ಪಿಕ್ಚರ್ ಮಾಡ್ಬಿಡ್ಬೋದಿತ್ತಲ್ಲ. ಇಷ್ಟ ದಿನ ಅರ್ಥ ಆಗ್ತಿಲ್ವಲ್ಲ ಸರ್. 3 ಎಲೆಕ್ಷನ್ ಆಯ್ತು. 3 ಎಲೆಕ್ಷನ್ ನೀವು ಅನ್ಕೊಂಡಿದ್ದೀರಾ ಅಷ್ಟೇ. ಜನಕ್ಕೆ ಅರ್ಥ ಆಗ್ತಾ ಇದೆ. ಎಷ್ಟೋ ಜನ ಎಜುಕೇಟೆಡ್ಸ್ ಆಲ್ಮೋಸ್ಟ್ ಈಗ ಪ್ರಜಾಕೀಯಕ್ಕೆ ವೋಟ್ ಹಾಕ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಷ್ಟೇ. ಇನ್ನ ಇದೇ ವಿಚಾರಕ್ಕೆ ಹೊಡೆದಾಡ್ತಾ ಇದಾರಲ್ಲ, ಜಾತಿಗಳ ವಿಚಾರಕ್ಕೆ. ಈಗ ತುಂಬಾ ಹಂಗೆ ನಡೀತಾ ಇರೋದು. ಈಗ ಹಳ್ಳಿ ಕಡೆ ಬಂದ್ಬಿಟ್ರಂತೂ ನೀವು JDS ನಮ್ ಗೌಡ ನಿಂತವನಪ್ಪ ಹಾಕ್ರಿ ಓಟು ಅನ್ನೋ ಥರ ಮೈಂಡ್ ಸೆಟ್ ಇದೆ ಇವಾಗ್ಲೂ ನಿಂತಿಲ್ಲ. ಅದೇ ಅಲ್ಲಿ ಜನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ಯೂರ್ ಐತೇನೋ. ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧನೇ ಇರಲ್ಲ ಸರ್. ಏನಂದ್ರೆ ಇವಾಗ ನೀವು ನಿಮ್ಮ ಫಾದರ್ಗೆ, ನಿಮ್ಮ ಮದರ್ಗೆ ಎಜುಕೇಟೆಡ್ ಇದ್ರೆ ಓಕೆ, ಅನ್ಎಜುಕೇಟೆಡ್ ಇದ್ರೆ ನೀವು ಹೇಳ್ಬೋದಲ್ಲ ಇದರಿಂದ ಹಿಂಗಿದೆ ಅಂತ. ನಮ್ಮಿಂದನೂ ತಪ್ಪಿದೆ ಅಲ್ವಾ. ಬಟ್ ಅದಕ್ಕೂ ಇದಕ್ಕೂ ಸಂಬಂಧನೇ ಇರಲ್ಲ ಅನ್ಕೊಂತೀನಿ. ಯಾಕಂದ್ರೆ ಮಾಡಂಗಿದ್ದಿದ್ರೆ ಆಲ್ರೆಡಿ ಪಿಕ್ಚರ್ ಮಾಡಿ ಡೈರೆಕ್ಟೇ ಮಾಡ್ಬಿಡೋಯ್ತಲ್ಲ ಇಷ್ಟೊತ್ತಿಗೆ. ಪ್ರಜಾಕೀಯ ಸ್ಟಾರ್ಟ್ ಮಾಡಿನೇ ಆಲ್ರೆಡಿ 6-7 ವರ್ಷ ಆಯ್ತಾ ಬಂತು ಸರ್. ಇವಾಗ ಉಪ್ಪಿಟ್ಟು ಎಲ್ಲೋ ಒಂದು ಸ್ವಲ್ಪ ಸಿನಿಮಾ ಚೆನ್ನಾಗಿದ್ರು ಬಾಕ್ಸ್ ಆಫೀಸ್ ವಿಷಯದಲ್ಲಿ ಸ್ವಲ್ಪ ಡೌನ್ ಆಯಿತು. ಸೊ ಇದು ಯಾವ ಥರ ಮಾಡ್ಬೋದು ಅಂತ ಸರ್? ಅದನ್ನ ಮೀರಿಸುತ್ತಾ ಸರ್? ಉಪ್ಪಿಟ್ಟು ಮೂವಿ ಚೆನ್ನಾಗಿದೆ, ಬಾಕ್ಸ್ ಆಫೀಸಲ್ಲಿ ಡೌನ್ ಆಯಿತು ಅಂದರೆ ಜನಕ್ಕೆ ಬೇಗ ಅರ್ಥ ಆಗಲಿಲ್ಲ. ಯಾಕಂದರೆ ತುಂಬ ತಿರುವುಗಳು ಬಂತು ಪಿಕ್ಚರಲ್ಲಿ, ತುಂಬ ಬೇಗ ಅರ್ಥ ಆಗಲಿಲ್ಲ. ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಒಂದು ಎಳೆ ಮೇಲೆ ಪಿಕ್ಚರ್ ಮಾಡಿದ್ದು. ಯೋಚನೆ ಮಾಡಬೇಡ, ಇದ್ದಿದ್ದಂಗೆ ನೋಡು ಅನ್ನೋದು. ನಮ್ಮ ಜನಕ್ಕೆ ಅಷ್ಟು ಬೇಗ ಅರ್ಥ ಆಗಲಿಲ್ಲ. ನಮ್ಮ ಜನ ಇಂಟೆನ್ಷನಲ್ಲಿ ಏನೋಗಿರ್ತಾರೆ, ಯಾವುದೋ ಒಂದು ಸ್ಟೋರಿ ಇದೆ ಮೂವಿಲಿ, ಸಮಥಿಂಗ್ ಏನೋ ಇರುತ್ತೆ. ಹಂಗಾಗಿ ನಾವು ಏನೇನೋ ದೃಶ್ಯ ತೋರಿಸ್ಬಿಟ್ಟು ಪಿಕ್ಚರ್ ನೋಡು ಅಂತಂದರೆ ಆಗಲ್ಲ, ಎಲ್ಲರಿಗೂ ಬೇಜಾರಾಗುತ್ತೆ. ಲಾಸ್ಟಲ್ಲಿ ಏನಪ್ಪ ಇದು ಕಂಟೆಂಟೇ ಅರ್ಥ ಆಗಲಿಲ್ಲ ಅಂತ ತುಂಬ ಜನಕ್ಕೆ ಅನ್ಸಿರುತ್ತೆ. ಆ್ಯಕ್ಚುಲಿ ನಾನೇ ಉಪ್ಪಿಟ್ಟು 3 ಸತಿ ನೋಡಿದೆ, ನನಗೂ ಹಂಗೆ ಅರ್ಥ ಆಯ್ತು. ಲಾಸ್ಟಲ್ಲಿ ಗೊತ್ತಾಯಿತು. ಅವ್ರು ಸ್ಟಾರ್ಟಿಂಗಲ್ಲೇ ತೋರಿಸಿರ್ತಾರೆ, ನಾವು ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋಬೇಕು ಹಿಂಗಿದೆ ಪಿಕ್ಚರು ಅಂತ. ನಿಮ್ಮ ಪ್ರಕಾರ ಏನು ಅನಿಸ್ತು ಸರ್ ಉಪ್ಪಿಟ್ಟು ಬಂದು ಅದು ಏನು ಮೆಸೇಜ್? ಅಲ್ಟ್ರಾ ಲೆಜೆಂಡ್ ಪಿಕ್ಚರ್ ಹಿಡಿಯೋದು ಸಡನ್ ಆಗಿ ಅರ್ಥ ಆಗಲ್ಲ ಅದು ಯಾರಿಗೂ. ಏನು ಸ್ಟೋರಿ ಅಂಥದ್ದೇನು ಇಲ್ಲ ಸರ್. ಸ್ಟೋರಿ ಸಿಂಪಲ್ ಸ್ಟೋರಿ, ಇದ್ದಂಗೆ ನೋಡು ಅಷ್ಟೇ. ಸ್ಟಾರ್ಟಲ್ಲೇ ತೋರಿಸ್ಬಿಡ್ತಾರೆ ಅವರು ಪ್ರೆಸೆಂಟ್ ಮೈಂಡು, ಪಾಸ್ಟ್ ಮೈಂಡು, ಫ್ಯೂಚರ್ ಮೈಂಡು ಅಂತ.
ನೀವು ಯಾವ ಥರ ಪಿಕ್ಚರ್ ನೋಡ್ತೀರಾ ಆ ಥರ ಕನೆಕ್ಟ್ ಆಗುತ್ತೆ ಅಷ್ಟೇ ನಿಮಗೆ. ಇದಕ್ಕೇನು ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್ ನಿಮ್ಗೆ ಇದು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ನಾನು ಅವ್ರಿಗೆ ತುಂಬ ದೊಡ್ಡ ಫ್ಯಾನ್ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. ಓಕೆ ಉಪ್ಪಿಟ್ಟು ಅಂತಂದ್ರೆ UA ಅಂತ ನಾನು ಅವತ್ತಿಂದನೂ ವೆಯ್ಟಿಂಗ್ ನಾವು ಪಿಕ್ಚರ್ಗೋಸ್ಕರ. ಓಕೆ ಸೊ ಫಸ್ಟ್ ಡೇ ಖಂಡಿತವಾಗ್ಲು. ಓಕೆ ಏನೋ ಲೈಕ್ ತುಂಬ ಯೋಚನೆ ಮಾಡಿರ್ತಾರೆ ಅನ್ಸುತ್ತಾ ಈ ಸರಿ? ಖಂಡಿತವಾಗ್ಲು ಸರ್. ಅವ್ರ Commercial ಬೇರೆ ಥರ ಇರುತ್ತೆ ಪಿಕ್ಚರ್. ನಾನು ಅದೇ ಆ ವಿಜುವಲ್ಸೇ ಬೇರೆ ಥರ ಇದೆ ಹೇಳ್ಬೇಕು ಅಂದರೆ. ಯಾವ ಮಜಾ ಕೊಡುತ್ತೆ ಅಂತ ಖಂಡಿತವಾಗ್ಲು ವಿಜುವಲ್ಸೇ ಬೇರೆ ಥರ ಇದೆ. ಓಕೆ ಶೂಟ್ ಮಾಡೋದಿರ್ಬೋದು, ವಿಜುವಲ್ಸೇ ಬೇರೆ ಥರ ಇದೆ. ಆಮೇಲೆ ಗುರುಪ್ರಸಾದ್ ಅವರು ಮನೆ ಆತ್ಮಹತ್ಯೆ ಮಾಡ್ಕೊಂಡ್ರು, ಅವರು ಇದ್ದಾರೆ ಈ ಸಿನಿಮಾದಲ್ಲಿ. ಅದು ಗೊತ್ತು. ಅವರೇ ಅಧಿಕಾರ ಅಂತ ಬರೋದು. ಅವ್ರ ಕ್ಯಾರೆಕ್ಟರ್, ಅವರು ಜಾತಿ, ನಮ್ಮ ಜಾತಿಯವನು ಬೇರೆ ಕಡೆ ತಿನ್ಕೊಂಡು ತಿಂತಾ ಇದ್ದಾನೆ ಅಂತೆಲ್ಲ. ಅವರು ಒಳ್ಳೆ ಆ್ಯಕ್ಟ್ರು, ಒಳ್ಳೆ ಡೈರೆಕ್ಟ್ರು. ಬಟ್ ನೋಡ್ಬೇಕು ಸರ್ ಪಿಕ್ಚರ್ ಹೆಂಗ್ ಬರುತ್ತೆ, ಏನ್ ಕತೆ ಅಂತ. ಓಕೆ ಸರ್, ಸಿನಿಮಾ ರಿಲೀಸ್ ಆಗ್ತಾ ಇದೆ 20ನೇ ತಾರೀಕು. ದಯವಿಟ್ಟು ನೋಡಿ. ಕನ್ನಡ ಸಿನಿಮಾಗಳನ್ನ ನಾವೇ ಸಪೋರ್ಟ್ ಮಾಡ್ಬೇಕು. ಖಂಡಿತವಾಗ್ಲು ಸರ್. ಓಕೆ ಖಂಡಿತವಾಗ್ಲು ಕನ್ನಡ ಪಿಕ್ಚರ್ಸ್ ಅಂದ್ರೆ ನಂಗೆ ತುಂಬ, ಮೂವೀಸ್ ಅಂದ್ರೆ ಇಂಟ್ರೆಸ್ಟ್ ಜಾಸ್ತಿ. ಖಂಡಿತವಾಗ್ಲು ನೋಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.